ಕನ್ನಡ ಭಾಷೆ, ನಾಡು, ನುಡಿ ಬಗ್ಗೆ ಪ್ರತಿಯೊಬ್ಬರಲ್ಲೂ ಅಭಿಮಾನ ಮತ್ತು ಸ್ವಾಭಿಮಾನ ಇರಬೇಕೆಂದು ವಿಧಾನಸಭೆಯ ಮಾಜಿ ಸಭಾಧ್ಯಕ್ಷ ಕೆಜಿ ಬೋಪಯ್ಯ ತಿಳಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕಡಂಗ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದ ಹರದಾಸ ಅಪ್ಪನೆರವಂಡ ಅಪ್ಪಚ್ಚ ಕವಿ ವೇದಿಕೆಯಲ್ಲಿ ಬುಧವಾರ ನಡೆದ ತಾಲೂಕಿನ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಮೊದಲ ಸ್ಥಾನ. ಆದರೆ ವಾಸ್ತವ್ಯ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳುವಂತಾಗಬೇಕೆಂದರು. ಹಾಗೆಯೇ ನಾನು ಜನಪ್ರತಿನಿಧಿಯಾಗಿ ನೀವು ಗೌರವ ಅಧ್ಯಕ್ಷರು ಅಂದರು. ನನಗೆ ಒಂಥರ ಗಾಬರಿಯೂ ಆಯಿತು, ಭಯನೂ ಆಯಿತು. ಯಾಕೆಂದರೆ ಒಂದು ಸಮ್ಮೇಳನ ನಡೆಸಬೇಕಾದ್ರೆ ಅದಕ್ಕೆ ಖರ್ಚು ವೆಚ್ಚ ಎಲ್ಲವೂ ಬೇಕಾಗ್ತದೆ. ಆದರೆ ಟಿ.ಪಿ. ರಮೇಶ್ ಅವರು ಏನು ಬೇಡ, ನೀವು ಗೌರವ ಅಧ್ಯಕ್ಷರಾಗಿ ಹೇಳಿ, ಯಾರಿಗಾದ್ರೂ ದೂರವಾಣಿಯಲ್ಲಿ ಮಾತನಾಡಬೇಕಾದ್ರೆ ಹೇಳ್ತೇನೆ ಅಂತ ಹೇಳಿ ನನಗೇನು ಭಾರನೇ ಕೊಡಲಿಲ್ಲ. ಸುಮ್ಮನೆ ಆಗ ಸಮ್ಮೇಳನ ದಿವಸ ಬಂದೆ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಹೊಸ ಜೀವಕಳೆಯನ್ನು ಕೊಟ್ಟು ಅದನ್ನು ಬೆಳೆಸಿದಂಥ ಖ್ಯಾತಿ ನಾವು ಎಲ್ಲರೂ ಹೇಳಲೇಬೇಕಾಗ್ತದೆ. ಸನ್ಮಾನ್ಯ ಟಿ.ಪಿ. ರಮೇಶ್ ಅವರಿಗೆ ಸಲ್ಲಲೇಬೇಕಾಗ್ತದೆ. ಅವರು ವೇದಿಕೆಯಿದ್ದಾರೆ. ಬಹುಶಃ ಸಾಹಿತ್ಯ ಪರಿಷತ್ತು ಆಮೇಲೆ ಬೆಳೆದು ಕಡೆಗೆ ಎಲ್ಲಿಗೆ ತಲುಪಿತ್ತು ಅಂದರೆ ಸ್ವಾಭಿಮಾನದ ಇದನ್ನು ತುಂಬಲಿಕ್ಕೆ ಈ ರೀತಿಯ ಸಮ್ಮೇಳನಗಳು ಮತ್ತು ಚಿಂತನೆಗಳು ಅವಶ್ಯಕತೆ ಇದೆ. ಇವತ್ತು ನಾನು ಬರುವಾಗಲೇ ನೋಡಿದೆ, ಎಲ್ಲ ದ್ವಾರಗಳಿಗೆ ಯಾರು ಸಾಹಿತ್ಯ ಕ್ಷೇತ್ರದಲ್ಲಿ, ಅದು ಕನ್ನಡ ಇರ್ಬೋದು, ಕೊಡವ ಭಾಷೆ ಇರ್ಬೋದು, ಎಲ್ಲದರಲ್ಲಿ ತಮ್ಮದೇ ಆದಂಥ ಸೇವೆಯನ್ನು, ಕೊಡುಗೆಯನ್ನು ಕೊಡಗಿನ ಜನ ಕೊಟ್ಟಿದ್ದಾರೆ. ಅಂಥ ಎಲ್ಲ ಹಿರಿಯರನ್ನ ಸ್ಮರಿಸಿ ಅವರಿಗೇನು ಈ ಕನ್ನಡದ ಉಳಿವಿಗಾಗಿ ಅಥವಾ ಮೂಲ ಭಾಷೆ ಕೊಡವ ಭಾಷೆಗೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದನ್ನು ನೆನೆಸ್ಕೊಂಡು ಅವರ ಅನುಕರಣೆ ಕೂಡ ನಮಗೆ ಅವಶ್ಯಕತೆ ಇದೆ ಅಂತ ಹೇಳೋದಕ್ಕೆ 11 ದ್ವಾರಗಳನ್ನು ಕೂಡ ಮಾಡಿ ಒಂದು ವ್ಯವಸ್ಥಿತವಾದಂಥ ಇದನ್ನು ಮಾಡಿ ಸಂದೇಶವನ್ನು ಕೊಡುವಂಥ ಕೆಲಸ ಇವತ್ತು ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷರು ಹಾಗೆ ಸ್ಥಳೀಯವಾಗಿ ಇದರ ಜವಾಬ್ದಾರಿ ಹೊತ್ತುಕೊಟ್ಟ ತಾವೆಲ್ಲರೂ ಮಾಡಿದ್ದೀರಿ. ಮೈಸೂರು ಪ್ರಾಂತ್ಯ ಇದ್ದದ್ದು ಕರ್ನಾಟಕ ಆಯಿತು. ಕರ್ನಾಟಕ ಆದಮೇಲೆಯೂ ಕೂಡ ನಮ್ಮ ಎಲ್ಲ ಒಂದೇ ಘೋಷಣೆ, ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲನೇ ಸ್ಥಾನ ಅಂತ ಹೇಳುವಂಥದ್ದು. ಆದರೆ ವಾಸ್ತವಾಂಶ ಏನಿದೆ ಅವೆಲ್ಲ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕಾಗ್ತದೆ. ಹೇಳಿದ್ರು ಎಲ್ಲ ಹಳ್ಳಿ ಭಾಗದಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಈ ಸಾಹಿತ್ಯ ಸಮ್ಮೇಳನವನ್ನು ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಆದರೆ ನನ್ನ ವೈಯಕ್ತಿಕ ಹಳ್ಳಿ ಮಟ್ಟದಲ್ಲಿ ಇಂದು ಕನ್ನಡದ ಅಭಿಮಾನ ಎಲ್ಲೂ ಕಡಿಮೆ. ನೀವೊಂದು ಸ್ವಲ್ಪ ಪಟ್ಟಣಗಳಿಗೆ ಹೋದರೆ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನು ನಾವೆಲ್ಲರೂ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕಾಗ್ತದೆ. ಇವತ್ತು ಬೆಂಗಳೂರು ನಗರ, ಸಿಲಿಕಾನ್ ಸಿಟಿ ಮತ್ತೇನೇನೋ ಹೆಸರುಗಳು ಇದೆ. ಬೆಂಗಳೂರಿಗೆ ನೀವೇನಾದರೂ ಹೋದರೆ, ಕೆಲವು ಭಾಗಗಳಿಗೆ ಹೋದರೆ ಅಲ್ಲಿ ಕನ್ನಡದಲ್ಲಿ ಮಾತಾಡೋದ್ರೆ ನಮ್ಮನ್ನು ಮಾತೇ ಆಡಿಸೋದಿಲ್ಲ. ಅಂಥ ಪರಿಸ್ಥಿತಿ ಇವತ್ತು ಆಗಿದೆ. ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಘಟಕದ ಅಧ್ಯಕ್ಷ ಎಂ.ಪಿ. ಕೇಶವ ಕಾಮತ್ ಅವರು ಮಾತನಾಡಿ, ಕನ್ನಡ ಭಾಷೆ, ನಾಡು, ನುಡಿ, ವಿಚಾರಧಾರೆಗಳು ಎಲ್ಲೆಡೆ ತಲುಪಿಸುವ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಸಹಕಾರಿಯಾಗಿದೆ ಎಂದರು. ಪುಸ್ತಕ ಬಿಡುಗಡೆ, ಸ್ಮರಣ ಸಂಚಿಕೆ ಹೊರತರುವುದು, ಕವಿಗೋಷ್ಠಿ, ವಿಚಾರಗೋಷ್ಠಿ, ಕೃಷಿ, ಸಾಹಿತ್ಯ ಹೀಗೆ ಪ್ರತಿಯೊಂದು ಬಗೆಯೂ ಸಾಹಿತ್ಯ ಸಮ್ಮೇಳನದಲ್ಲಿ ಚರ್ಚೆ ನಡೆಯಲಿದೆ ಎಂದರು. ಒಂದು ದ್ವಾರಗಳನ್ನ ಏನು ತಯಾರು ಮಾಡಿದ್ದೇವೆ, ಯಾಕಾಗಿ ಅವ್ರ ಬಗ್ಗೆ ಮಾಡಿದ್ದೇವೆ ಅನ್ನೋದರ ವಿವರ, ಜೊತೆಗೆ ಮಧ್ಯಾಹ್ನದ ಮೇಲೆ ನಡೆಯುತ್ತಿರುವಂತಹ ಸಾಧಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಆ ಸಾಧಕರನ್ನು ಯಾವ ಯೋಗ್ಯತೆ ಮೇಲೆ ನಾವು ಗುರುತಿಸಿದ್ದೇವೆ ಅಂತೇಳಿ ಅವರ ಫೋಟೋ ಸಹಿತ ಇರುವಂತಹ ವಿವರಗಳು, ಜೊತೆಗೆ ಎಲ್ಲ ಸಮಿತಿಗಳ ಫೋಟೋಗಳು, ಈ ಕಾರ್ಯಕ್ರಮ ನಡೆದಂಥ ಫೋಟೋಗಳು ಎಲ್ಲವನ್ನೂ ಹಾಕಿ ಒಂದು ಸ್ಮರಣ ಸಂಚಿಕೆಯನ್ನು ಈ ಬಿಡುಗಡೆ. ಅದರ ಇವತ್ತು ಯುವ ಲೇಖಕ ಸಿ.ಬಿ. ಮೊಹಮ್ಮದ್ ನಿಸಾರ್ ಸಕಾಫಿ ಅವರು ಕಡಂಗದ ನೆನಪಿನಂಗಳಿನಲ್ಲಿ ಅನ್ನೋ ಪುಸ್ತಕವನ್ನು ಬರೆದಿದ್ದಾರೆ. ಈಗಾಗಲೇ ಅವರು 50 ದಿನಗಳ ಹಿಂದೆ ಈ ಸಮ್ಮೇಳನದ ಪೂರ್ವಭಾವಿ ಸಭೆ ನಡೆದ ನಂತರ 50 ದಿನವೂ ಕೂಡ ವಾಟ್ಸಪ್ನಲ್ಲಿ ದಿನಕ್ಕೊಂದು ಕಡಂಗದ ವಿಚಾರದ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನೀಡಿ ನಿಮಗೆಲ್ಲರಿಗೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಮುಂದುವರೆದ ಭಾಗವಾದ ಒಂದು ಪುಸ್ತಕವನ್ನು
ಕಡಂಗದ ಸುತ್ತಮುತ್ತಲಿರುವಂತಹ ಪ್ರದೇಶದ ಜೊತೆಗೆ ಇಲ್ಲಿ ಜನರು ಯಾರು ಏನು ಸಾಧನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು 250 ಪುಟದ ಪುಸ್ತಕವನ್ನು ಇವತ್ತು ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅದೊಂದು ಈ ಭಾಗದ ಜನರಿಗೊಂದು ಸಂಗ್ರಹ ಯೋಗ್ಯವಾದಂತಹ ಪುಸ್ತಕವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಟಿ.ಪಿ. ರಮೇಶ್ ಅವರು ಮಾತನಾಡಿ, ಕೊಡಗು ಜಿಲ್ಲೆಯಲ್ಲಿ ಕನ್ನಡದ ಜೊತೆಗೆ ಕೊಡವ, ಅರೆಭಾಷೆ ಸೇರಿದಂತೆ ಹಲವು ಭಾಷೆಗಳ ಬೆಳವಣಿಗೆಗೆ ಇಲ್ಲಿನ ಸ್ಥಳೀಯರು ಶ್ರಮಿಸಿದ್ದಾರೆ. ಅವರನ್ನ ಸದಾ ಸ್ಮರಿಸಬೇಕಿದ್ದು, ಆ ನಿಟ್ಟಿನಲ್ಲಿ ಯುವಜನರಿಗೆ ಪರಿಚಯಿಸುವ ಕಾರ್ಯ ನಡೀತಾ ಇದೆ ಎಂದರು. ಇಂಗ್ಲಿಷ್ ವ್ಯಾಮೋಹಕ್ಕೆ ಒಳಗಾದ್ರೆ ಒಂದು ಭಾಷೆಯಾಗಿ ಶಿಕ್ಷಣಕ್ಕೆ ಅದನ್ನ ಅವಲೋಕನ ಮಾಡಿಕೊಂಡು ಓದ್ಕೊಂಡು ಹೋಗ್ಬೋದು. ಆದರೆ ಒಂದು ಭಾಷೆಯನ್ನೇ ಮರೆತು, ಒಂದು ನಾಡು ಭಾಷೆಯನ್ನ, ಆಡು ಭಾಷೆಯನ್ನ, ನುಡಿ ಭಾಷೆಯನ್ನೇ ಮರೆತು ಬೇರೆ ಭಾಷೆಯನ್ನು ಬೆಳೆಸಬೇಕು ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಈ ರಾಜ್ಯಕ್ಕೆ ಬರಬಾರ್ದು. ಇದೇ ರೀತಿಯ ಬೇರೆ ರಾಜ್ಯದ ಪ್ರಾದೇಶಿಕ ಭಾಷೆಗಳಿಗೂ ಬರಬಾರ್ದು ಅಂತ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಇವತ್ತು ಕೊಡಗು ಜಿಲ್ಲಾ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ತಿಂಗಳ 29 ಮತ್ತು 30ಕ್ಕೆ ಸುಂಟಿಕೊಪ್ಪದಲ್ಲಿ ನಡೀತದೆ. ಅದರ ಹಣಕಾಸು ಸಮಿತಿ ಅಧ್ಯಕ್ಷರಾದ ಲೋಕೇಶ್ ಅವರು ಬಂದು ಕೂತಿದ್ದಾರೆ. ಅವರಿಗೆ ನಾವು ಹೇಳಿದ್ವಿ, ಇವತ್ತು ಸಮ್ಮೇಳನಕ್ಕೆ ನೀವು ಬನ್ನಿ, ಹೊಸಬ್ರು ಅವರು, ಇಲ್ಲಿಯ ಸಮ್ಮೇಳನದ ಒಂದು ವ್ಯವಸ್ಥೆಗಳನ್ನೆಲ್ಲ ಗಮನ ಇಟ್ಕೊಳ್ಳಿ, ಇಲ್ಲಿ ಹೇಗೆ ನಡೀತದೆ ಅಂತ ಒಂದು ಅವಲೋಕನ ಮಾಡಿಕೊಂಡ್ರೆ ನಿಮ್ಮ ಸಮ್ಮೇಳನ ನಡೆಸಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಬಂದ್ರು, ಅವ್ರ ಕಾರ್ಯಕ್ರಮ ಮುಗಿತು, ನಟ್ಟಿಗೆ ಹೋದ್ರು. ಮುಂದಿನ ಕಾರ್ಯಕ್ರಮಕ್ಕೆ ಯಾರು ಏನ್ ಮಾತಾಡ್ತಾ ಇದ್ದಾರೆ ಅದನ್ನ ಕೇಳೋಕ್ಕೂ ಬರುವುದಿಲ್ಲ. ಆ ಪರಿಸ್ಥಿತಿ ಆಗಬಾರ್ದು. ಎಲ್ಲರೂ ಕೂಡ ಒಂದು ಸಮ್ಮೇಳನ ಅಂದ್ರೆ ಒಂದು ದಿನದ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೂತು ಅದನ್ನ ಅವಲೋಕನ ಮಾಡಿಕೊಂಡು ಈ ಸಾಹಿತ್ಯ ಗೋಷ್ಠಿಯಲ್ಲಿ, ಕವಿಗೋಷ್ಠಿಯಲ್ಲಿ, ಬೇರೆ ಬೇರೆ ವಿಚಾರಗೋಷ್ಠಿಗಳಲ್ಲಿ ಜನ ಏನನ್ನ ಹೇಳ್ತಾರೆ ಅದನ್ನ ಕೇಳಿಕೊಂಡು ಅದರಿಂದ ಏನನ್ನ ಸಮಾಜಕ್ಕೆ ಹೇಳ್ಬೇಕು ಅದನ್ನ ಹೇಳುವಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡು ಕೆಲಸವನ್ನು ಮಾಡಬೇಕಾಗ್ತದೆ. ಹಾಗಾಗಿ ಎಲ್ಲ ಗೆಳೆಯರೇ ಬಂದಿದ್ದೀರಿ, ಸಂಜೆವರೆಗೆ ಇಲ್ಲೇ ಇರಿ, ನಮ್ಮೊಟ್ಟಿಗೆ ಕನ್ನಡ ನಾಡು ನುಡಿ ಕೆಲಸಕ್ಕಾಗಿ ನೀವು ಸಹ ಕೈ ಜೋಡಿಸಿದ ನಿಮ್ಮನ್ನ ಕೈ ಮುಗಿದು ಕೇಳಿಕೊಂಡು ನನ್ನ ಮಾತನ್ನ. ಹರದಾಸ ಅಪ್ಪನೆರವಂಡ ಅಪ್ಪಚ್ಚ ಕವಿ, ನಡಿಕೇರಿ ಅಂಡ ಚಿನ್ನಪ್ಪ ಸೇರಿದಂತೆ ಹಲವರು ಕನ್ನಡ ಮತ್ತು ಕೊಡವ ಭಾಷೆ ಬೆಳವಣಿಗೆಗೆ ಶ್ರಮಿಸಿದ್ದು, ಸ್ಥಳೀಯ ಭಾಷೆ ಜೊತೆಗೆ ನಾಡು ನುಡಿ ಭಾಷೆಯನ್ನ ಬೆಳೆಸಬೇಕೆಂದರು. ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರಾದ ತೀತಿರ ಧರ್ಮಜ ಉತ್ತಪ್ಪ ಅವರು ಮಾತನಾಡಿ, ನಾಡಿನಲ್ಲಿ ಕನ್ನಡ ಭಾಷೆಗೆ ಮೊದಲ ಸ್ಥಾನವಿದೆ, ಅದನ್ನು ಉಳಿಸಿಕೊಂಡು ಹೋಗಬೇಕು. ಕನ್ನಡಿಗರಿಗೆ ಉದ್ಯೋಗದಲ್ಲಿ ಆದ್ಯತೆ ನೀಡಬೇಕು. ಕನ್ನಡ ಭಾಷೆಗೆ ಮತ್ತಷ್ಟು ಉತ್ತೇಜನ ನೀಡಬೇಕೆಂದರು. ತಾಲೂಕು 12ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಐತಿಚಂಡ ರಮೇಶ್ ಉತ್ತಪ್ಪ ಅವರು ಮಾತನಾಡಿ, ಪ್ರಸಕ್ತ SSLC ಪರೀಕ್ಷೆ ಫಲಿತಾಂಶದಲ್ಲಿ 19,000 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದು, ಇವರಲ್ಲಿ 18,678 ವಿದ್ಯಾರ್ಥಿಗಳು ಪ್ರಥಮ ಭಾಷೆ ಕನ್ನಡ ಭಾಷೆಯಲ್ಲೇ ಅನುತ್ತೀರ್ಣರಾಗಿರುವ ಬಗ್ಗೆ ಚಿಂತಿಸಬೇಕಿದೆ ಎಂದರು. ನಮ್ಮದೇ ಭಾಷೆ, ನಮ್ಮದೇ ಉಸಿರಾಗಿರುವ ಕನ್ನಡದಲ್ಲಿ ನಮ್ಮ ಮಕ್ಕಳೇ ಅನುತ್ತೀರ್ಣರಾಗ್ತಾ ಇದ್ದಾರೆ. ಇದಕ್ಕೊಂದು ಪರಿಹಾರವೇನು ಎಂಬುದನ್ನು ಎಲ್ಲರೂ ಅವಲೋಕನ ಮಾಡಬೇಕಿದೆ ಎಂದರು. ಇಂದು 40 ಅಧ್ಯಯನ ಪುಸ್ತಕ ಬರೆಯುವಷ್ಟು, 2 ಕೃತಿ ಸಿನಿಮಾ ಆಗುವಷ್ಟು, ನನ್ನ ಲೇಖನ 3 ವಿಶ್ವವಿದ್ಯಾನಿಲಯಗಳಿಗೆ ಪಟ್ಟಿ ಆಗುವಷ್ಟು, ದೆಹಲಿ, ಮುಂಬೈ ಸೇರಿದಂತೆ ವಿವಿಧೆಡೆಗಳಲ್ಲಿ ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸಿ ಅಧ್ಯಕ್ಷತೆ ವಹಿಸುವಷ್ಟು, ನಿಮ್ಮ ಮುಂದೆ ನಿಂತು ಮಾತನಾಡುವಷ್ಟು ಶಕ್ತಿ ಕೊಟ್ಟ ನನ್ನ ಕನ್ನಡ ಪತ್ರಿಕೋದ್ಯಮದ ಗುರು ಬೇರೆ ಯಾರೂ ಅಲ್ಲ, ಅವರು ನಿಮ್ಮ ಮುಂದೆಯೇ ಇದ್ದಾರೆ. ಈ ವೇದಿಕೆಯಲ್ಲಿದ್ದಾರೆ, ಅವರೇ ಶ್ರೀ ಟಿ.ಪಿ. ರಮೇಶ್ ಅವರು. ಅವರಿಗೆ ನನ್ನ ಸಾಧನೆಯೇ ಗುರು ಕಾಣಿಕೆ. ಒಬ್ಬ ಗುರುವಿನ ಉಪಸ್ಥಿತಿಯ ವೇದಿಕೆಯಲ್ಲಿ ಒಬ್ಬ ಶಿಷ್ಯ ಸಮ್ಮೇಳನದ ಅಧ್ಯಕ್ಷನಾಗುವುದು ಗುರು ಹಾಗೂ ಶಿಷ್ಯರಿಬ್ಬರಿಗೂ ಸಾರ್ಥಕತೆ ಎಂದುಕೊಂಡಿದ್ದೇನೆ. ವಂದನೆಗಳು ರಮೇಶ್. ಕಡಗ ವಿಜಯ ಪ್ರೌಢಶಾಲೆಯಲ್ಲಿ ನನ್ನೊಂದಿಗೆ ಕುಳಿತು ಕವನ ಕಥೆ ಬರೆಯಲು ಆರಂಭಿಸಿ ನನ್ನನ್ನು ಪ್ರೋತ್ಸಾಹಿಸಿದ ನನ್ನ ಗೆಳೆಯ ಕಣಿಯಂಡ ಪ್ರಕಾಶ್ ಜೋಯಪ್ಪ ಅವರಿಗೆ ನನ್ನ ವಂದನೆಗಳು. ಅವರು ಬರೆಯುವುದನ್ನು ಬಿಟ್ಟರು, ನನ್ನ ಬರವಣಿಗೆಯನ್ನ ನೋಡುತ್ತಾ ಕುಳಿತರು. ಧನ್ಯವಾದಗಳು ಪ್ರಕಾಶ್. ಕುಸಿದಾಗಲೆಲ್ಲ, ಕಣ್ಣೀರು ಹಾಕಿದಾಗಲೆಲ್ಲ ಒಳ್ಳೆಯದಾಗುತ್ತದೆ, ಕಾಯುತ್ತೀರು ಎಂದು ನಂಬಿಸಿ ಜೀವನ ಪ್ರೀತಿ ತುಂಬಿ ನನ್ನೊಂದಿಗೆ ಇಲ್ಲಿ ತನಕ ಹೆಜ್ಜೆ ಹಾಕಿದ ನನ್ನ ಗೆಳತಿಯೂ ಆಗಿರುವ ಧರ್ಮಪತ್ನಿ ರೇಷ್ಮಾ ರಮೇಶ್ ಅವರಿಗೆ ನನ್ನ ಸಾಧನೆಯ ಫಲವನ್ನು ಅರ್ಪಿಸುತ್ತೇನೆ. ನಾನು ಇಂದು ಟೈಮ್ಸ್ ಆಫ್ ಇಂಡಿಯಾ ಎಂಬ ರಾಷ್ಟ್ರ ಮಟ್ಟದ ಸಂಸ್ಥೆಯೊಂದರಲ್ಲಿ ಕಾರ್ಯನಿರ್ವಹಿಸುತ್ತಿರಬಹುದು. ಹಿಂದೆ ಹಲವು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರಬಹುದು. ಆದರೆ ನನಗೆ ನನ್ನ ಶಕ್ತಿ ಪತ್ರಿಕೆ ನೀಡಿದ ಪ್ರೋತ್ಸಾಹವನ್ನು ನಾನೆಂದೂ ಮರೆಯುವುದಿಲ್ಲ. ಉಭಯ ಕುಶಲೋಪರಿಯಿಂದ ಆರಂಭಿಸಿ ಅಂಕಣ ಬರೆಯುವ ತನಕ ಅವಕಾಶ ನೀಡಿದ್ದಾರೆ.
ಇಂದಿಗೂ ನನಗೆ ಪುಟ್ಟ ಪ್ರಶಸ್ತಿ ಬಂದರೂ ತಮ್ಮ ಮನೆ ಮಗನಿಗೆ ಪುರಸ್ಕಾರ ದೊರೆತ ರೀತಿಯಲ್ಲಿ ಸಂಭ್ರಮಿಸಿ ಪ್ರಕಟಿಸುತ್ತಾರೆ. ಪ್ರೀತಿಯ ಧನ್ಯವಾದಗಳು ಶಕ್ತಿಯ ಬಳಗಕ್ಕೆ. PhD ಮಾಡಲಾಗದ ಕೊರಗು ಇದೆ ನನಗೆ. PhD ಮಾಡಿದವರನ್ನು ಆಶ್ಚರ್ಯದಿಂದ ನೋಡುತ್ತಿದ್ದೆ. ಇದೀಗ ನನ್ನ ಬದುಕು ಬರವಣಿಗೆ ಸಾಧನೆ ಕುರಿತೇ ಇಂದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಯೊಬ್ಬ PhD ಮಾಡುತ್ತಿದ್ದಾರೆ. ಇದು ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಊರಿಗೆ ಹೆಮ್ಮೆ. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದವೇ ಕಾರಣ. ಮೊದಲನೇದಾಗಿ ನನಗೆ ಈ ಅವಕಾಶ ನೀಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಆತ್ಮೀಯರಾದ ಕೇಶವ ಕಾಮತ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಮನುಷ್ಯರಿಗೆ ಜೀವನ ಪ್ರೀತಿ ಯಾವ ರೀತಿ ಇರಬೇಕು, ಯಾವ ರೀತಿ ನಾನು ಬದುಕಬೇಕು, ಯಾವ ರೀತಿ ನನ್ನ ಅನಾರೋಗ್ಯದ ನಡುವೆನೂ ಕನ್ನಡಮ್ಮನ ಸೇವೆ ಮಾಡಬೇಕು ಅನ್ನೋದಕ್ಕೆ ನಿಮಗಿಂತ ಉದಾಹರಣೆ ಬೇರೆ ಯಾರಿಲ್ಲ ಅಧ್ಯಕ್ಷರೇ. ಕೇಶವ ಕಾಮತ್ ಅವರೇ, ನಿಮ್ಮ ಬಗ್ಗೆ ಮಾತಾಡ್ತಾರೆ, ನಿಮ್ಮ ಜೀವನ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಅದೇ ರೀತಿ ಮಡಿಕೇರಿ ತಾಲೂಕು ಅಧ್ಯಕ್ಷರಾದ ಶ್ರೀಮತಿ ಕಡ್ಲೇರ ತುಳಸಿ ಮೋಹನ್ ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ, ತಾಲೂಕು ಸಮ್ಮೇಳನದ ಎಲ್ಲ ಉಪ ಸಮಿತಿಯವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನ್ನ ಮಾತು ಆರಂಭಕ್ಕೆ ಮುನ್ನ ಕೆಲವರನ್ನ ನೆನಪು ಮಾಡಿಕೊಳ್ಳುವುದು ನನ್ನ ಆದಿ ಕರ್ತವ್ಯ ಎಂದು ಭಾವಿಸಿದ್ದೇನೆ. ತಂದೆಯ ಮುಖ ಸರಿಯಾಗಿ ನೆನಪಿಲ್ಲದ ನನ್ನನ್ನು ಸಲುಹಿದ ಸಹೋದರ ದಿವಂಗತ ಐತಿಚಂಡ ರವಿ ಪೂಣಚ್ಚ ಹಾಗೂ ಅಣ್ಣಂದಿರಿಗೆ ತಲೆಬಾಗುತ್ತೇನೆ. ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಕುರಿತು ಕಳಿಸಿದ್ದ ಸಂದೇಶವನ್ನು ಸಮ್ಮೇಳನದಲ್ಲಿ ಓದಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ನಿಕಟಪುರ ಅಧ್ಯಕ್ಷರಾದ ಅಂಬೇಕಲ್ಲು ನವೀನ್, ಗೌರವ ಕಾರ್ಯದರ್ಶಿ ಮುನೀರ್ ಅಹಮದ್, ರೇವತಿ ರಮೇಶ್, ಕೋಶಾಧಿಕಾರಿ ಸಂಪತ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ವಾಸು ರೈ, ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಘಟಕದ ಅಧ್ಯಕ್ಷರಾದ ಎಸ್ ಟಿ ವಿಜೇತ್, ರಾಜೇಶ್ ಪದ್ಮನಾಭ, ಹೋಬಳಿ ಘಟಕದ ಅಧ್ಯಕ್ಷರಾದ ನೆರವಂಡ ಉಮೇಶ್, ಈರಮಂಡ ಹರಿಣಿ ವಿಜಯ್, ಎ ಲೋಕೇಶ್ ಕುಮಾರ್ ಈ ಸಂದರ್ಭ ಹಾಜರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಘಟಕದ ಅಧ್ಯಕ್ಷರಾದ ಕಡ್ಲೇರ ತುಳಸಿ ಮೋಹನ್ ಈ ಸಂದರ್ಭ ಹಾಜರಿದ್ದರು. ಕನ್ನಡ ಎರೆ ಕುಣಿದಾಡುವುದೆಂದರೆ ಕನ್ನಡ ಎರೆ ಕಿವಿ ನಿಮಿರುವುದು ಕಾಮನ ಬಿಲ್ಲನು. ಎಲ್ಲರಿಗೂ ಕೂಡ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದೆ ಪುಸ್ತಕ ಬಿಡುಗಡೆ ಮಾಡಿದಂತಹ ಸರ್ವರಿಗೂ ಕೂಡ ಹೃತ್ಪೂರ್ವಕ ವಂದನೆಯನ್ನ ಸಲ್ಲಿಸ್ತಾ ಇದೀಗ ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲೋ.